ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಡಿಫರೆನ್ಸಿಬಿಲಿಟಿ ಲೆಸನ್ನಲ್ಲಿರುವಂಥ ಪ್ರಿಪರೇಟರಿ ಕ್ವಶನ್ ಪೇಪರಲ್ಲಿರುವಂತಹ 3 ಮಾರ್ಕ್ಸ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಡಿಫರೆನ್ಸಿಬಿಲಿಟಿ ಲೆಸನ್ನಲ್ಲಿ ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಬೇಸ್ ಥ್ರೂ ಒಂದು 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗುತ್ತೆ. ಸೊ ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಬೇಸ್ ಥ್ರೂ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಫೈಂಡ್ dy by dx ಇಫ್ x = a ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾ, y = a ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಕ್ವಶನ್ನ ಕೊಟ್ಟಿದ್ದಾರೆ. ಸೊಲ್ಯೂಷನ್: ಟೇಕಿಂಗ್ ದ ಫಂಕ್ಷನ್ x = a ಇಂಟು theta plus sin theta ಆಗುತ್ತೆ and y = a into 1 minus cos theta ಆಗುತ್ತೆ. ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಸಿಂಪ್ಲಿಫೈ ಮಾಡಿದಾಗ x ಡಿಫ್ರೆನ್ಸಿಯೇಟ್ dx ಡಿವೈಡೆಡ್ ಬೈ ಡಿ ಥೀಟಾ ಆಗುತ್ತೆ ಈಕ್ವಲ್ ಟು a ವಿಲ್ ಬಿ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಥೀಟಾ ಇಟ್ ಮೀನ್ 1 ಪ್ಲಸ್ sin ಥೀಟಾ ಡಿಫ್ರೆನ್ಸಿಯೇಟ್ cos ಥೀಟಾ ಆಗುತ್ತೆ. y to ಡಿಫ್ರೆನ್ಸಿಯೇಟ್ dy ಬೈ ಡಿ ಥೀಟಾ ಆಗುತ್ತೆ ಈಕ್ವಲ್ ಟು a ವಿಲ್ ಬಿ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ 1 ವ್ಯಾಲ್ಯೂ ಇಟ್ ಮೀನ್ 0 ಆಗುತ್ತೆ ಮೈನಸ್ ಆಸ್ ಇಟ್ ಈಸ್ cos theta ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ sin theta ಆಗುತ್ತೆ. dy by d theta equal to a ಕಾನ್ಸ್ಟೆಂಟ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಆಗುತ್ತೆ ಇಂಟು sin theta ಆಗುತ್ತೆ. therefore dy by dx equal to dy by d theta ಪುಟ್ ಮಾಡೋಣ. dy by d theta ಹೋಲ್ ಡಿವೈಡೆಡ್ ಬೈ dx ಇಟ್ ಮೀನ್ dx by d theta ಆಗುತ್ತೆ. ಪುಟ್ dy by d theta ವ್ಯಾಲ್ಯೂ ಇಟ್ ಮೀನ್ a sin theta ಆಗುತ್ತೆ ಹೋಲ್ ಡಿವೈಡೆಡ್ ಬೈ dx by d theta ವ್ಯಾಲ್ಯೂ a ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. a ಇಟ್ ಮೀನ್ 1 ಆಗುತ್ತೆ. sin theta ಯೂಸಿಂಗ್ sin theta ಫಾರ್ಮುಲಾ, sin theta ಇಟ್ ಮೀನ್ 2 sin theta by 2 ಇಂಟು cos theta by 2 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ವ್ಯಾಲ್ಯೂ ಇಟ್ ಮೀನ್ 2 cos ಸ್ಕ್ವೇರ್ ಥೀಟಾ by 2 ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. 2 ಇಟ್ ಮೀನ್ 1 cos by 2 ಹೋಲ್ ಡಿವೈಡೆಡ್ ಬೈ cos theta by 2 ಗೆಟ್ ಬಿ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ sin theta by 2 ಹೋಲ್ ಡಿವೈಡೆಡ್ ಬೈ cos theta by 2 ಆಗುತ್ತೆ ಈಕ್ವಲ್ ಟು sin theta by 2 ಹೋಲ್ ಡಿವೈಡೆಡ್ ಬೈ cos theta by 2 ವ್ಯಾಲ್ಯೂ ಇಟ್ ಮೀನ್ tan theta by 2 ಆಗುತ್ತೆ. therefore dy by dx ವ್ಯಾಲ್ಯೂ ಇಟ್ ಮೀನ್ tan theta by 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್: ಇಫ್ x = a ಇಂಟು ಥೀಟಾ ಮೈನಸ್ ಸೈನ್ ಥೀಟಾ ಆ್ಯಂಡ್ y = a ಇಂಟು 1 ಪ್ಲಸ್ ಕಾಸ್ ಥೀಟಾ ದೆನ್ ಪ್ರೂವ್ ದ್ಯಾಟ್ dy by dx = ಮೈನಸ್ ಆಫ್ ಕಾಟ್ ಥೀಟಾ by 2 ಅಂತೇಳಿ ಕ್ವಶನ್ನ ಕೊಟ್ಟಿದ್ದಾರೆ. ಸೊಲ್ಯೂಷನ್: ಟೇಕಿಂಗ್ ದ ಫಂಕ್ಷನ್ x = a ಇಂಟು ಥೀಟಾ ಮೈನಸ್ ಸೈನ್ ಥೀಟಾ ಆ್ಯಂಡ್ y = a ಇಂಟು 1 ಪ್ಲಸ್ ಕಾಸ್ ಥೀಟಾ. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಸಿಂಪ್ಲಿಫೈ ಮಾಡಿದಾಗ dx ಡಿವೈಡೆಡ್ ಬೈ ಡಿ ಥೀಟಾ ಆಗುತ್ತೆ ಈಕ್ವಲ್ ಟು a ವಿಲ್ ಬಿ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಥೀಟಾ ವ್ಯಾಲ್ಯೂ ಇಟ್ ಮೀನ್ 1 ಮೈನಸ್ ಆಫ್ ಸೈನ್ ಥೀಟಾ ಡಿಫ್ರೆನ್ಸಿಯೇಟ್ ಕಾಸ್ ಥೀಟಾ ಆಗುತ್ತೆ. therefore dx by d theta equal to a into 1 minus cos theta ಆಗುತ್ತೆ. ಆ್ಯಂಡ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಸಿಂಪ್ಲಿಫೈ ಮಾಡಿದಾಗ dy by d theta equal to a ವಿಲ್ ಬಿ ಕಾನ್ಸ್ಟೆಂಟ್. 1 ಡಿಫ್ರೆನ್ಸಿಯೇಟ್ 0 ಪ್ಲಸ್ ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ ಸೈನ್ ಥೀಟಾ ಆಗುತ್ತೆ ಈಕ್ವಲ್ ಟು ಮೈನಸ್ ಟೇಕಿಂಗ್ ಔಟ್ಸೈಡ್ ಮೈನಸ್ a ಇಂಟು ಸೈನ್ ಥೀಟಾ ಆಗುತ್ತೆ. therefore dy by d theta ವ್ಯಾಲ್ಯೂ ಇಟ್ ಮೀನ್ ಮೈನಸ್ a ಸೈನ್ ಥೀಟಾ ಆಗುತ್ತೆ. therefore dy by dx ವ್ಯಾಲ್ಯೂ ಇಟ್ ಮೀನ್ dy by d theta ಹೋಲ್ ಡಿವೈಡೆಡ್ ಬೈ dx ಡಿವೈಡೆಡ್ ಬೈ d theta ಆಗುತ್ತೆ. dy by d theta ವ್ಯಾಲ್ಯೂ ಮೈನಸ್ a ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ d theta ವ್ಯಾಲ್ಯೂ ಇಟ್ ಮೀನ್ a ಇಂಟು 1 ಮೈನಸ್ ಕಾಸ್ ಥೀಟಾ ಆಗುತ್ತೆ. a ಇಟ್ ಮೀನ್ 1 ಆಗುತ್ತೆ. ರಿಮೈನಿಂಗ್ ಟರ್ಮ್ ಮೈನಸ್ ಸೈನ್ ಥೀಟಾ ಆಗುತ್ತೆ. ಮೈನಸ್ ಆಸ್ ಇಟ್ ಈಸ್ ಸೈನ್ ಥೀಟಾ ವ್ಯಾಲ್ಯೂ ಇಟ್ ಮೀನ್ 2 sin theta by 2 ಇಂಟು ಕಾಸ್ ಥೀಟಾ by 2 ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಹೋಲ್ ಡಿವೈಡೆಡ್ ಬೈ ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಇಟ್ ಮೀನ್ 2 sin ಸ್ಕ್ವೇರ್ ಥೀಟಾ by 2 ಆಗುತ್ತೆ. 2 ಇಟ್ ಮೀನ್ 1 ಆಗುತ್ತೆ. sin theta by 2 ಆ್ಯಂಡ್ sin theta by 2 ಇಟ್ ಮೀನ್ 1 ಆಗುತ್ತೆ. ರಿಮೈನಿಂಗ್ ಟರ್ಮ್ ಮೈನಸ್ ಕಾಸ್ ಥೀಟಾ by 2 ಹೋಲ್ ಡಿವೈಡೆಡ್ ಬೈ sin theta by 2 ಆಗುತ್ತೆ ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ ಕಾಸ್ ಥೀಟಾ by 2 ಹೋಲ್ ಡಿವೈಡೆಡ್ ಬೈ sin theta by 2 ವ್ಯಾಲ್ಯೂ ಇಟ್ ಮೀನ್ ಕಾಟ್ ಥೀಟಾ by 2 ಆಗುತ್ತೆ. ಕಾಟ್ ಥೀಟಾ by 2 ಆಗುತ್ತೆ. therefore dy by dx ವ್ಯಾಲ್ಯೂ ಇಟ್ ಮೀನ್ ಮೈನಸ್ ಆಫ್ ಕಾಟ್ ಥೀಟಾ by 2 ಆಗುತ್ತೆ. ನೆಕ್ಸ್ಟ್ ಒಂದು ಫೈಂಡ್ dy by dx ಇಫ್ x = a ಇಂಟು ಕಾಸ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಆ್ಯಂಡ್ y = a ಇಂಟು ಸೈನ್ ಥೀಟಾ ಮೈನಸ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್: ಟೇಕಿಂಗ್ ದ ಫಂಕ್ಷನ್ x = a ಇಂಟು ಕಾಸ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಆ್ಯಂಡ್ y = a ಇಂಟು ಸೈನ್ ಥೀಟಾ ಮೈನಸ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ. ವಿತ್ ರೆಸ್ಪೆಕ್ಟ್ ಟು ಥೀಟಾ ಸಿಂಪ್ಲಿಫೈ ಮಾಡಿದಾಗ dx ಡಿವೈಡೆಡ್ ಬೈ ಡಿ ಥೀಟಾ ಈಕ್ವಲ್ ಟು a ವಿಲ್ ಬಿ ಕಾನ್ಸ್ಟೆಂಟ್. ಕಾಸ್ ಥೀಟಾ ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ ಸೈನ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಡಿಫ್ರೆನ್ಸಿಯೇಟ್ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಥೀಟಾ ಫಿಕ್ಸ್ ಆಗುತ್ತೆ, ಸೈನ್ ಥೀಟಾ ಡಿಫ್ರೆನ್ಸಿಯೇಟ್ ಕಾಸ್ ಥೀಟಾ ಆಗುತ್ತೆ ಪ್ಲಸ್ ಸೈನ್ ಥೀಟಾ ಫಿಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಇಟ್ ಮೀನ್ 1 ಆಗುತ್ತೆ. ಸಾಲ್ವ್ ಮಾಡಿದಾಗ a ವಿಲ್ ಬಿ ಕಾನ್ಸ್ಟೆಂಟ್ ಮೈನಸ್ ಆಫ್ ಸೈನ್ ಥೀಟಾ
plus taking outside theta into cos theta plus into plus ಆಗುತ್ತೆ plus sin theta into 1 it means sin theta ಆಗುತ್ತೆ minus sin theta plus sin theta it means 0 remaining term a into theta into cos theta ಆಗುತ್ತೆ therefore dx divided by d theta value a into theta cos theta ಆಗುತ್ತೆ ಅದೇ ಥರ dy y equal to a into sin theta minus of theta into cos theta differentiate y differentiate dy by d theta equal to a will be constant sin theta differentiate cos theta minus as it is theta into cos theta differentiate theta will be fixed ಆಗುತ್ತೆ cos theta differentiate minus of sin theta ಆಗುತ್ತೆ plus cos theta fix ಆಗುತ್ತೆ derivative of theta it mean 1 ಆಗುತ್ತೆ equal to a will be constant cos theta as it is taking minus outside minus into minus it mean plus ಆಗುತ್ತೆ theta into sin theta minus into plus it mean minus cos theta into 1 it mean cos theta ಆಗುತ್ತೆ plus cos theta minus plus cos theta into minus cos theta it mean 0 ಆಗುತ್ತೆ remaining term a into theta sin theta ಆಗುತ್ತೆ therefore dy by d theta value a into theta sin theta ಆಗುತ್ತೆ therefore dy by dx equal to dy by d theta value it mean a into theta into sin theta whole divided by dx by d theta value it mean a into theta into cos theta ಆಗುತ್ತೆ a into theta it mean 1 ಆಗುತ್ತೆ remaining term sin theta whole divided by cos theta value tan theta ಆಗುತ್ತೆ therefore dy by dx value it mean tan theta ಆಗುತ್ತೆ next question if x equal to a cos cube theta and y equal to a sin cube theta prove that dy by dx equal to minus of cube root of y by x ಅಂತ ಕ್ವಶನ್ ಕೊಟ್ಟಿದ್ದಾರೆ solution taking the function x equal to a cos cube theta and y equal to a sin cube theta ಆಗುತ್ತೆ differentiate with respect to theta simplify ಮಾಡಿದಾಗ x differentiate dx divided by d theta ಆಗುತ್ತೆ equal to a will be constant derivative of cos cube theta it mean 3 cos square theta ಆಗುತ್ತೆ again derivative of cos theta value it mean minus of sin theta ಆಗುತ್ತೆ equal to taking minus outside minus 3a cos square theta into sin theta ಆಗುತ್ತೆ minus 3a cos square theta into sin theta ಆಗುತ್ತೆ y to differentiate dy by d theta ಆಗುತ್ತೆ equal to a will be constant sin cube theta differentiate 3 sin square theta ಆಗುತ್ತೆ into again sin theta differentiate cos theta ಆಗುತ್ತೆ equal to 3a as it is sin square theta into cos theta ಆಗುತ್ತೆ ಅಂದರೆ dy by d theta value it mean 3a sin square theta into cos theta ಆಗುತ್ತೆ ಅದೇ ಥರ dx by d theta value minus of 3a cos cube theta into sin theta ಆಗುತ್ತೆ therefore dy by x value it mean dy by d theta whole divided by dx divided by d theta ಆಗುತ್ತೆ equal to dy by d theta value it mean 3a sin square theta into cos theta ಆಗುತ್ತೆ whole divided by dx by d theta value it mean minus of 3a cos square theta into sin theta ಆಗುತ್ತೆ 3 get be cancel remaining term sin theta and cos theta get be cancel simplify ಮಾಡಿದಾಗ a into sin theta whole divided by minus of a into cos theta ಆಗುತ್ತೆ therefore dy by dx value it mean minus of taking minus outside a into sin theta whole divided by a into cos theta ಆಗುತ್ತೆ ಪವರ್ ಆಗಿ 3/3 ಸಿಂಪ್ಲಿಫೈ ಮಾಡ್ಕೊಳ್ಳೋಣ equal to minus as it is a sin theta whole divided by a cos theta 3/3ನ 3 into 1/3 ಆಗಿ ನೋಟ್ ಮಾಡ್ಕೊಳ್ಳೋಣ equal to minus as it is 1/3ನ ಕ್ಯೂಬ್ ರೂಟ್ ಆಗಿ ಸಿಂಪ್ಲಿಫೈ ಮಾಡೋಣ ಕ್ಯೂಬ್ ರೂಟ್ ಆಫ್ a sin theta whole divided by a cos theta ಕ್ಯೂಬ್ ಆಗುತ್ತೆ a sin theta whole divided by a cos theta whole cube ಆಗುತ್ತೆ equal to minus of cube root of a sin cube theta whole divided by a cos cube theta ಆಗುತ್ತೆ equal to minus as it is cube root of a sin cube theta value it mean y ಆಗುತ್ತೆ whole divided by a cos cube theta value it mean x ಆಗುತ್ತೆ therefore dy by dx value it mean minus of cube root of y by x ಆಗುತ್ತೆ next question find dy by dx if x equal to a into cos t plus log of tan t by 2 y equal to a sin t solution
taking the function x equal to a into cos t plus log of tan t by 2 and y equal to a sin t. Differentiate with respect to t, simplify ಮಾಡಿದಾಗ dx divided by dt equal to a will be constant, cos t differentiate minus of sin t plus log of tan t by 2 differentiate 1 divided by tan t by 2. Again derivative of tan t by 2 it means sec square t by 2 ಆಗುತ್ತೆ. Again derivative of t by 2 it means into 1 by 2 into 1 ಆಗುತ್ತೆ equal to a as it is minus of sin t plus 1 by 2 sec square t by 2 whole divided by tan t by 2 ಆಗುತ್ತೆ. sec square t by 2 it means using the formula 1 divided by cos square t by 2 whole divided by tan t by 2 it means sin t by 2 divided by cos t by 2 ಆಗುತ್ತೆ equal to a will be constant minus of sin t as it is plus 1 by 2 as it is cos t by 2 it means 1 ಆಗುತ್ತೆ. remaining term cos t by 2 1 divided by cos t by 2 whole divided by cos t by 2 ಆಗುತ್ತೆ. 1 divided by cos t by 2 into sin t by 2 ಆಗುತ್ತೆ equal to a as it is minus of sin t plus 1 by 2 into 1 divided by cos t by 2 into sin t by 2 it means 1 divided by 2 sin t by 2 into cos t by 2 ಆಗುತ್ತೆ. a as it is minus of sin t plus 1 divided by 2 sin t by 2 into cos t by 2 it means sin t ಆಗುತ್ತೆ using the trigonometric formula equal to a as it is minus sin t taking the LCM 1 into sin t it means sin t ಆಗುತ್ತೆ sin t minus of sin square t ಆಗುತ್ತೆ minus of sin square t plus 1 equal to a as it is minus of sin square t plus 1 equal to 1 minus sin square t it means cos square t ಆಗುತ್ತೆ whole divided by sin t ಆಗುತ್ತೆ. therefore dx divided by dt value a into cos square t divided by sin t ಆಗುತ್ತೆ. y equal to a sin theta differentiate with respect to t simplify ಮಾಡಿದಾಗ dy by dt equal to a will be constant, sin t differentiate cos t ಆಗುತ್ತೆ using dy by dx formula dy by dt whole divided by dx by dt ಆಗುತ್ತೆ. dy by dt it mean a cos t whole divided by dx by dt it mean a cos square t whole divided by sin t ಆಗುತ್ತೆ. a cos square t whole divided by sin t a it mean 1 ಆಗುತ್ತೆ equal to cos t it mean 1 ಆಗುತ್ತೆ cos t whole divided by cos square t so sin t ನ ರೆಸಿಪ್ರಕಲ್ ಕನ್ವರ್ಟ್ ಮಾಡಿದಾಗ into sin t ಆಗುತ್ತೆ. cos t it mean 1 ಆಗುತ್ತೆ. ರಿಮೈನಿಂಗ್ ಟರ್ಮ್ sin t whole divided by cos t ಆಗುತ್ತೆ. sin t whole divided by cos t equal to sin t whole divided by cos t it mean tan t ಆಗುತ್ತೆ. therefore dy by dx value it mean tan t. next question, find dy by dx if x equal to cos theta minus of cos 2 theta and y equal to sin theta minus of sin 2 theta ಅಂತ ಕೊಟ್ಟಿದ್ದಾರೆ. taking the function solution x equal to cos theta minus of cos 2 theta and y equal to sin theta minus sin 2 theta. differentiate with respect to theta simplify ಮಾಡಿದಾಗ dx divided by d theta equal to cos theta differentiate minus of sin theta minus of cos 2 theta differentiate minus of sin 2 theta. again derivative of 2 theta it means 2 ಆಗುತ್ತೆ equal to minus sin theta minus into minus it means plus ಆಗುತ್ತೆ 2 sin 2 theta ಆಗುತ್ತೆ. therefore dx divided by d theta value it mean minus sin theta plus 2 sin 2 theta ಆಗುತ್ತೆ. ಅದೇ ಥರ differentiate with respect to theta simplify ಮಾಡಿದಾಗ y it mean dy by d theta ಆಗುತ್ತೆ equal to sin theta differentiate cos theta minus of sin 2 theta differentiate cos 2 theta ಆಗುತ್ತೆ. again derivative of 2 theta it mean 2 ಆಗುತ್ತೆ equal to cos theta minus of 2 into cos 2 theta ಆಗುತ್ತೆ. therefore dy by dx value it mean dy by d theta whole divided by dx divided by d theta ಆಗುತ್ತೆ. dy by d theta value it mean cos theta minus of 2 cos 2 theta whole divided by minus of sin theta plus 2 sin 2 theta ಆಗುತ್ತೆ. dy by dx value it mean cos theta minus of 2 cos
2 theta ಹೋಲ್ ಡಿವೈಡೆಡ್ ಬೈ ಮೈನಸ್ ಸೈನ್ ಥೀಟಾ ಪ್ಲಸ್ ರೂಟ್ ಸೈನ್ 2 theta ಆಗುತ್ತೆ. ಇಫ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a raised to sin inverse of t and y equal to square root of a raised to cos inverse of t, then prove that dy by dx equal to minus of y by x ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊಲ್ಯೂಷನ್: taking the function x equal to square root of a sin inverse of t and y equal to square root of a raised to cos inverse of t. ಸೊ dy by dx equal to minus of y by x ಅಂತೇಳಿ ಪ್ರೂವ್ ಮಾಡಬೇಕು. x equal to square root of a raised to sin inverse of t and y equal to square root of a raised to cos inverse of t. taking the LHS part x into y ಆಗುತ್ತೆ. ಅದೇ ರೀತಿ RHS part square root of a raised to sin inverse of t into square root of a raised to cos inverse of t ಆಗುತ್ತೆ. x into y as it is, square root of as it is, base same, so as it is sin inverse of t plus cos inverse of t ಆಗುತ್ತೆ. to x into y as it is, square root of a raised to sin inverse of t plus cos inverse of t, it mean value pi by 2 ಆಗುತ್ತೆ. x into y equal to square root of a raised to pi by 2 ಆಗುತ್ತೆ. ಸೊ ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಫಿಕ್ಸ್ ಆಗುತ್ತೆ, ಡೆರಿವೇಟಿವ್ ಆಫ್ y ಇಟ್ ಮೀನ್ dy by dx ಪ್ಲಸ್ y ಫಿಕ್ಸ್ ಆಗುತ್ತೆ, ಡೆರಿವೇಟಿವ್ ಆಫ್ x ಇಟ್ ಮೀನ್ 1 ಆಗುತ್ತೆ, ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a raised to pi by 2 ವಿಲ್ ಬಿ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಟ್ 0 ಆಗುತ್ತೆ. ರಿಮೈನಿಂಗ್ ಟರ್ಮ್ x into dy by dx ಪ್ಲಸ್ y into 1 ಇಟ್ ಮೀನ್ y ಈಕ್ವಲ್ ಟು 0, x into dy by dx plus y equal to 0, x into dy by dx as it is. ಸೊ y ಟರ್ಮ್ನ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಮೈನಸ್ y ಆಗುತ್ತೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ x ಸಿಂಪ್ಲಿಫೈ ಮಾಡಿದಾಗ dy by dx equal to minus of y by x ಆಗುತ್ತೆ. therefore dy by dx value it mean minus of y by x is. if x equal to a into theta plus sin theta and y equal to a into 1 minus cos theta, prove that dy by dx equal to tan t by 2 ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊಲ್ಯೂಷನ್: taking the function x equal to a into theta plus sin theta and y equal to a into 1 minus cos theta. differentiate with respect to theta simplify ಮಾಡಿದಾಗ dx divided by d theta, a will be constant, derivative of theta it mean 1 plus sin theta differentiate cos theta ಆಗುತ್ತೆ. ಅದೇ ಥರ dy by with y ಟರ್ಮನ್ನು ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಸಿಂಪ್ಲಿಫೈ ಮಾಡಿದಾಗ dy by d theta equal to a will be constant, derivative of 1 value 0 minus of cos theta differentiate minus of sin theta ಆಗುತ್ತೆ, equal to a will be constant, minus into minus it mean plus ಆಗುತ್ತೆ, sin theta ಆಗುತ್ತೆ. therefore dy by d theta value it mean a into sin theta ಆಗುತ್ತೆ. therefore dy by dx value it mean dy by d theta it mean a into sin theta whole divided by dx by d theta value it mean a into 1 plus cos theta equal to a it mean 1 ಆಗುತ್ತೆ. ರಿಮೈನಿಂಗ್ ಟರ್ಮ್ sin theta whole divided by 1 plus cos theta ಆಗುತ್ತೆ. sin theta value it mean using trigonometric formula, sin theta it mean 2 sin theta by 2 into cos theta by 2 using trigonometric formula, whole divided by 1 plus cos theta value it mean 2 cos square theta by 2, 2 it mean 1 cos theta by 2 cos theta by 2 it mean 1 ಆಗುತ್ತೆ. ರಿಮೈನಿಂಗ್ ಟರ್ಮ್ sin theta by 2 whole divided by cos theta by 2 equal to sin theta by 2 whole divided by cos theta by 2 it mean tan theta by 2 ಆಗುತ್ತೆ. therefore dy by dx value it mean tan theta by 2 ಆಗುತ್ತೆ. ಈ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು.